ರಚನೆ ಆಗಬೇಕು ಅಂತ ಸುಮಾರು ತಿಂಗಳಿಂದ ನಡೆದಿದೆ. ಈಗಂತಲ್ಲ, ಕಳೆದ ಒಂದು 6-8 ತಿಂಗಳಿಂದ ನಡೆದಿದೆ. ಆದರೆ ನವೆಂಬರ್ ತಿಂಗಳಲ್ಲಿ ಖಚಿತವಾಗಿ ಆಗ್ತದೆ ಅಂತ ನಾವೆಲ್ಲ ಆಕಾಂಕ್ಷಿಗಳು ಯಾರಿದ್ದೀವಿ, ಆಗ್ತದಂತ ನಮ್ಗೆ ಅನಿಸಿತ್ತು. ಆದರೆ ಕೆಲವು ಕಾರಣಗಳಿಂದ ಮುಂದೆ ಹೋಗ್ತಾ ಇದೆ. ಬಹುಶಃ ಈ ಒಂದು ಬಜೆಟ್ ನಂತರ ಬಜೆಟ್ ಕಂಪ್ಲೀಟ್ ಆದ ನಂತರ ಈ ಒಂದು ಸಚಿವ ಸಂಪುಟ ಒಂದು ಪುನರ್ರಚನೆ ಖಂಡಿತವಾದ ಆಗ್ತದಂತ ಒಂದು ವಿಶ್ವಾಸ ಇದೆ. ಸರ್, ಈಗ ಪುನರ್ರಚನೆನ ಅಥವಾ ಲೀಡರ್ಶಿಪ್ ಬದಲಾವಣೆನ, there is a confusion regarding that. ಈಗ ಆ ವಿಷಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಜೊತೆಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಬಹುಶಃ ನನಗೆ ತಿಳಿದಪ್ಲೆ ಅವರು ಮಾತಾಡಿದಾಗ ನಾವು ಯಾವ ಶಾಸಕರು ಮಾತಾಡೋದು ಅವಶ್ಯಕತೆ ಇಲ್ಲ. ಅವರು ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಂತ ಅವ್ರು ಹೇಳಿದ್ದಾರೆ. ಒಂದು ಸೂಕ್ತ ಸಮಯ ಇದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಮಂತ್ರಿಯವರು ಕರೆಸಿ ಮಾತಾಡಿ ಅದು ಬಗೆಹರಿಸ್ತಾರೆ. ಇದು ನಮ್ಮ ಪಕ್ಷದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಾವು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಇನ್ನೊಂದು ಪಕ್ಷದಲ್ಲೂ ಕೂಡ ಯಾವಾಗಲೂ ಕೂಡ ನಾಯಕತ್ವ ಬಗ್ಗೆ ಎಲ್ಲ ಪಕ್ಷದಲ್ಲಿ ಈ ಒಂದು ಚರ್ಚೆ ನಡೀತಾ ಇರ್ತದೆ. ಅಧಿಕಾರ ಇದ್ದಾಗ, ಒಂದು ಜವಾಬ್ದಾರಿ ಇದ್ದಾಗ ಇದು ಬಂದೇ ಬರ್ತದೆ. ಇದು ಸೂಕ್ತ ಸಮಯ ಬಂದಾಗ ನಮ್ಮ ಹೈಕಮಾಂಡ್ ಅವರು ಸರಿಯಾದ ರೀತಿ ಅವ್ರಿಗೆಲ್ಲ ಗೊತ್ತಿದೆ. ಅದ್ರ ಜೊತೆಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ. ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹಾಗೂ ಕರ್ನಾಟಕ ರಾಜ್ಯದ ರಾಜಕೀಯ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯವೂ ಕೂಡ ಅವ್ರಿಗೆ ಗೊತ್ತಿದೆ. ಒಂದು ಒಳ್ಳೆಯ ರೀತಿಯಿಂದ ಅವರಾಗಲಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರಾಗಲಿ ಒಂದು ಒಳ್ಳೆಯ ರೀತಿಯಿಂದ ತೀರ್ಮಾನ ತಗೊಳ್ತಾರೆ.